ಜೈಲಿನಲ್ಲೇ ಶಾಶ್ವತವಾಗಿ ಉಳಿತಾರ ಡೆವಿಲ್ ದರ್ಶನ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಬೇಲ್ ಸಿಗೋದೇ ಇಲ್ವಾ? ಯಾವ ಕಾರಣ ಕೊಟ್ಟರು ದರ್ಶನ್ಗೆ ರಿಲೀಫ್ ಸಿಗಲ್ವಾ? ಅಲ್ಲವೋ ಅಂತಂದ್ರು ದರ್ಶನ್ಗೆ ಬೇಲ್ ಸಿಗೋದು ಡೌಟು. ಜೈಲಿನಲ್ಲೇ ಶಾಶ್ವತವಾಗಿ ಉಳಿತಾರ ಡೆವಿಲ್ ದರ್ಶನ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಬೇಲ್ ಸಿಗೋದೇ ಇಲ್ವಾ? ಯಾವ ಕಾರಣ ಕೊಟ್ಟರು ದರ್ಶನ್ಗೆ ರಿಲೀಫ್ ಸಿಗಲ್ವಾ? ದರ್ಶನ್ ವಿಚಾರವಾಗಿ ಕಾನೂನು ಪರಿಣಿತರು ಹೇಳೋದೇ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ಎಸ್ ವೀಕ್ಷಕರೇ, ದರ್ಶನ್ ಸದ್ಯಕ್ಕೆ ಜೈಲಿನಲ್ಲಿ ಇದ್ದಾರೆ. ಜಾಮೀನು ರದ್ದಾಗಿದೆ, ಈಗ ಜೈಲಿಗೆ ಹೋಗಿದ್ದಾರೆ. ಈ ಹಿಂದೆ ಬೆನ್ನು ನೋವು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೊರಗೆ ಬಂದಿದ್ರು. ಯಾವುದೇ ಆಪ್ರೇಷನ್ನು ಮಾಡಿಸ್ಕೊಂಡಿಲ್ಲ. ಮೋಸ್ಟ್ಲಿ ಮಾಡಿಸ್ಕೊಂಡಿದ್ದಿದ್ರೆ ಸರಿ ಆಗ್ತಿತ್ತೋ ಏನೋ. ಆಪ್ರೇಷನ್ ಏನು ಮಾಡಿಸ್ಕೊಂಡಿಲ್ಲ, ಸುಮ್ಮನೆ ಬೆನ್ನು ನೋವು ಅಂತ ಹೇಳಿ ರೆಸ್ಟ್ ತಗೊಂಡಿದ್ದಿದ್ರು. ಆಸ್ಪತ್ರೆಗೆ ಹೋಗಿ ಅದೇನೇನೋ ಮೆಡಿಕಲ್ ವಿಚಾರವಾಗಿ ಏನಾನ ಚಿಕಿತ್ಸೆಯನ್ನು ಪಡ್ಕೊಂಡ್ರು, ಬಿಡಿ ಅದು ಸೈಡ್ಗಿಡದ. ಆದರೆ ಈ ಸಲ ಜಾಮೀನಿಗಾಗಿ ಹರಸಾಹಸ ಪಟ್ಟರೆ ಸಿಗಲ್ಲ. ಎಲ್ಲವೂ ಅಂದರೂ ಕೂಡ ಈ ಸಲ ಅಂತೂ ಫಿಕ್ಸು, ಜೈಲಿನಲ್ಲೇ ಇರೋದು ದರ್ಶನ್ ಫಿಕ್ಸು. ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಬೇಸರ. ದರ್ಶನ್ ಸದ್ಯಕ್ಕೆ ಜಾಮೀನು ಸಿಗೋದು ಅನುಮಾನ. ಸದ್ಯಕ್ಕೆ ಬೇಲ್ ಪಡೆಯಲು ಎಲ್ಲ ಬಾಗಿಲು ಮುಚ್ಕೊಂಡಿದೆ. ದರ್ಶನ್ ಸದ್ಯಕ್ಕೆ ಜಾಮೀನು ಸಿಗೋದು ಅನುಮಾನ. ಸದ್ಯಕ್ಕೆ ಬೇಲ್ ಪಡೆಯುವ ಎಲ್ಲಾ ಬಾಗಿಲುಗಳು ಬಂದಾಗಿದೆ. ವಿಚಾರಣೆ ಮುಗಿಯೋದರವರೆಗೂ ಕೂಡ ಸಿಗಲ್ಲ. ಈಗ ಜಾಮೀನು ಹೈಕೋರ್ಟ್ ಆದೇಶದ ಹುಡುಕುಗಳನ್ನ ಎತ್ತಿ ಹಿಡಿಯುತ್ತಿರುವಂತಹ ಸುಪ್ರೀಂ ಹೀಗಾಗಿ ವೈದ್ಯಕೀಯ ಕಾರಣವನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸೋಕೆ ಆಗೋದಿಲ್ಲ. ಬೇಲ್ ಪಡೆಯುವಾಗ ದರ್ಶನ್ ನಡವಳಿಕೆ ಸಂಶಯಾಸ್ಪದವಾಗಿತ್ತು. ಜಾಮೀನು ಪಡೆದ ಮೇಲೆ ದರ್ಶನ್ ನಡವಳಿಕೆ ಸಂಪೂರ್ಣ ಬದಲಾಗಿತ್ತು. ಸಾಕ್ಷಿಗಳನ್ನ ಭೇಟಿ ಮಾಡಿದ್ರು, ಆಪರೇಷನ್ ಮಾಡಿಸಿಕೊಳ್ಳಿಲ್ಲ. ಈ ವಿಚಾರವನ್ನ ಈ ಎಲ್ಲವನ್ನ ಗಮನಿಸಿ ಬೇಲ್ ರದ್ದು ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಹೀಗಾಗಿ ನಟ ದರ್ಶನ್ ಕನಿಷ್ಠ 16 ತಿಂಗಳು ಹೊರಗಡೆ ಬರೋದೇ ಡೌಟ್ ಆಗಿದೆ. ದರ್ಶನ್ ವಿಚಾರಣೆಗಾಗಿ ಕಾನೂನು ಪರಿಣಿತರು ಕೊಟ್ಟಿರುವಂತಹ ಅಭಿಪ್ರಾಯ ಇದು. ಎಸ್ ವೀಕ್ಷಕರೇ, ಏನಾಗಿದೆ ಮಿಸ್ಟೇಕು ಅಂದರೆ ಧನ್ವೀರ್ ಸಿನಿಮಾವನ್ನು ನೋಡಲಿಕ್ಕೆ ಯಾವುದು ಮುದ್ದು ರಾಕ್ಷಸಿ ಅನ್ಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ ನನಗೆ. ಸೊ ಆ ಒಂದು ಸಿನಿಮಾವನ್ನು ನೋಡಲಿಕ್ಕೆ ಅಂತ ಹೇಳಿ ದರ್ಶನ್ ಸಾಕ್ಷಿಯಾಗಿರುವಂತಹ ಚಿಕಣನ್ ಜೊತೆ ಕುಂತ್ಕೊಂಡಿದ್ದಾರೆ. ಹಾಗೆ ಒಂದೇ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಟ್ಸ್ ಅ ಕಾಮನ್ ಸೆನ್ಸ್. ಸಾಕ್ಷಿಯನ್ನು ಮೀಟ್ ಮಾಡೋ ಹಾಗಿಲ್ಲ ಆರೋಪಿ ಎನ್ನುವಂಥದ್ದು ಇದು ಇಟ್ಸ್ ಕಾಮನ್ ಸೆನ್ಸ್. ಇದು ಆ ಕಾಮನ್ ಸೆನ್ಸ್ ತೋರಿಸಿಲ್ಲ. ಸೊ ಆ ಒಂದು ಕಾರಣ ಒಂದಾದರೆ, ಇನ್ನೊಂದು ಕಾರಣ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದೇನು ಅಂತಂದರೆ, ಇವರು ಬೆನ್ನು ನೋವು ಸೊಂಟ ನೋವು ಅಂತ ಬಂದಿದ್ರಲ್ಲ, ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಜಾಮೀನು ರದ್ದಾಗಿದೆ. ಇನ್ನು ಹಲ್ಲು ನೋವು ಅಂದರೂ ಕೂಡ ಕೊಡೋದಿಲ್ಲ ಜಾಮೀನು. ಎಲ್ಲೂ ನೋವಿದ್ರೂ ಕೂಡ ಈ ಸಲ ಜಾಮೀನು ಸಿಗೋದು ಡೌಟ್ ಆಗಿದೆ. ಎಲ್ಲವನ್ನೂ ಗಮನಿಸಿ ಈಗ ಬೇಲನ್ನು ರದ್ದು ಮಾಡಿರುವಂತಹ ಸುಪ್ರೀಂ ಕೋರ್ಟ್ ದರ್ಶನ್ 6 ತಿಂಗಳ ಜೈಲಿನಲ್ಲಿ ಫಿಕ್ಸ್ ಅನ್ನೋದು ಈಗ ಕನಿಷ್ಠ ಪಕ್ಷ 6 ತಿಂಗಳು ಫಿಕ್ಸ್ ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಮಾಹಿತಿ. ಇನ್ನು ಅಭಿಮಾನಿಗಳ ವಿಚಾರಕ್ಕೆ ಬರುವುದಾದರೆ, ಅಭಿಮಾನಿಗಳು ಇವತ್ತು ಕಾತುರದಿಂದ ಕಾಯ್ತಾ ಇದ್ದಿದ್ರು. ಡೆವಿಲ್ ಸಿನಿಮಾದ ಹಾಡು ಯಾವುದೋ ಇತ್ತಪ್ಪ, ಆ ಒಂದು ಹಾಡಿಗಾಗಿ 10:05ಕ್ಕೆ ಆ ಒಂದು ಹಾಡು ರಿಲೀಸ್ ಅಂತ ಹೇಳಿ ದರ್ಶನ್
ಕೋರ್ಟ್ ಇದು ಬರೋಕ್ಕಿಂತ ಮುಂಚೆನೆ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡಿದ್ರು. ಅದಾದ ನಂತರ ದರ್ಶನ್ ಅವರ ಆ ಒಂದು ಪೋಸ್ಟು ಕೂಡ ಡಿಲೀಟ್ ಆಗಿದೆ, ಹಾಗೆ ಹಾಡು ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಇದ್ರೆ ನೆಮ್ಮದಿಯಾಗಿರಬೇಕು, ಎಸ್ ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುವಂಥ ಹಾಡನ್ನ ಡೆವಿಲ್ ಸಿನಿಮಾದಿಂದ ಬಿಡುಗಡೆ ಮಾಡಲಿಕ್ಕೆ ಮುಹೂರ್ತವನ್ನ ಇಟ್ಟಿದ್ರು. ಆ ಮುಹೂರ್ತ ನುಚ್ಚುನೂರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.